ವಿದ್ಯಾರ್ಥಿಗಳೇ, ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆ 12. ಈ ಪುನರ್ಮನನ ಹಾಳೆ 12ರಲ್ಲಿ ದತ್ತಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತಹ 2ನೇ ಪುನರ್ಮನನ ಹಾಳೆ ಇದಾಗಿದೆ. ಇದರಲ್ಲಿ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಎತ್ತರದಲ್ಲಿನ ಬದಲಾವಣೆ ಮತ್ತು ನಾಣ್ಯಗಳನ್ನು ಚಿಮ್ಮುವಂತಹ ಘಟನೆಗಳಲ್ಲಿನ ಸಂಭವಿಸುವ ಅನಿಶ್ಚಿತತೆಯನ್ನು ನೈಜ ಜೀವನದ ಸನ್ನಿವೇಶಗಳಲ್ಲಿ ಗುರುತಿಸುವುದು, ಇದು ಇದರ ಕಲಿಕಾ ಫಲವಾಗಿದೆ. ಅಂದ್ರೆ ಈ ಒಂದು ಪುನರ್ಮನನ ಹಾಳೆಯಲ್ಲಿ ನಾವು ಸಂಭವನತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ. ಸೊ ಒಂದನೇ ಒಂದು ಪ್ರಶ್ನೆ, ಕೆಳಗೆ ಖಚಿತ ಘಟನೆ ಮತ್ತು ಅಸಂಭವ ಘಟನೆಗಳಿಗೆ ಅರ್ಥವನ್ನು ತಿಳಿಸಲಾಗಿದೆ. ಅದನ್ನು ಅರ್ಥೈಸಿಕೊಂಡು ಪ್ರತಿಯೊಂದಕ್ಕೂ ಸೂಕ್ತವಾಗಿರ್ತಕ್ಕಂತಹ 2 ಉದಾಹರಣೆಗಳನ್ನು ಬರೆಯಿರಿ. ಖಚಿತ ಘಟನೆ ಅಂದರೆ ಏನು? ಖಚಿತ ಘಟನೆ ಅಂದರೆ ಒಂದು ಘಟನೆ ನಡೆಯುತ್ತದೆ ಎನ್ನುವಂತಹ ಒಂದು ಘಟನೆಗಳಿಗೆ ಖಚಿತ ಘಟನೆಗಳು ಎನ್ನುತ್ತಾರೆ. ಅಂದರೆ ಒಂದು ಘಟನೆ ಸಂಭವಿಸ್ತವೆ, ಇದು ಘಟಿಸಲೇಬೇಕು ಅಂತಕ್ಕಂಥದಕ್ಕೆ ಖಚಿತ ಘಟನೆ. ಹಾಗಾಗಿ ಇದಕ್ಕೆ 1-2 ಉದಾಹರಣೆಗಳನ್ನು ಕೊಡಿ ಅಂತ ಹೇಳ್ತಾನೆ. ಹಾಗಾಗಿ ನಾವು ಹೇಳ್ತೀವಿ, ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರ ಅಥವಾ ಪುಚ್ಚ ಬರುವ ಫಲಿತಾಂಶ. ಒಂದು ನಾಣ್ಯವನ್ನು ನಾವು ಎಸೆದೇ ಇದ್ದಾಗ ಅಲ್ಲಿ 2 ಫಲಿತಾಂಶಗಳು ಬಂದೇ ಬರುತ್ತವೆ. ಒಂದು ಶಿರವಾಗಿರ್ಬೋದು, ಇಲ್ಲ ಪುಚ್ಚವಾಗಿರ್ಬೋದು. ಅಂದ್ರೆ ಒಂದು ಹೆಡ್ ಆಗಿರ್ಬೋದು, ಇಲ್ಲವೇ ಒಂದು ಟೇಲ್ ಆಗಿರ್ತಕ್ಕಂಥ ಸಂಭವನತೆ ಸಾಧ್ಯತೆ ಇದೆ ಅಂತ ನಾವು ಹೇಳಬಹುದು. ಇದು ಒಂದು ಖಚಿತ ಘಟನೆಗೆ ಉದಾಹರಣೆ ಅಂತ ಕೂಡ ನಾವು ಹೇಳ್ಬೋದು. ಅಲ್ಲದೆ ಒಂದು ದಾಳವನ್ನು ಚಿಮ್ಮಿದಾಗ ಒಟ್ಟು 6 ಫಲಿತಾಂಶಗಳು ಬರುವವು. ಹೌದು, ಒಂದು ದಾಳವನ್ನು ನಾವು ಎಸೆದಾಗ, ಡೈಸ್ ಅನ್ನು ಹಾಕಿದಾಗ ಅಲ್ಲಿ 1ರಿಂದ 6 ಮುಖಗಳು ಇರ್ತವೆ. ಹಾಗಾಗಿ ಅಲ್ಲಿ ನಮಗೆ ಒಟ್ಟು ಫಲಿತಾಂಶಗಳು 6 ಬರುತ್ತವೆ. 6ಕ್ಕಿಂತ ಹೆಚ್ಚಿನ ಫಲಿತಾಂಶಗಳು ಬರಲು ಸಾಧ್ಯವಿಲ್ಲ. ಹಾಗಾಗಿ ಇದು ಕೂಡ ಒಂದು ಖಚಿತ ಘಟನೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ತಾವು ನೋಡ್ತಾ ಹೋಗ್ಬೋದು, 2 ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ. ನಂತರದಲ್ಲಿ ಅಸಂಭವ ಘಟನೆ. ಅಸಂಭವ ಅಂತಂದಾಗ ಸಂಭವ ಇಲ್ಲದ್ದು ಅಸಂಭವ. ಅಂದ್ರೆ ಒಂದು ಘಟನೆ ನಡೆಯಲು ಸಾಧ್ಯವೇ ಇಲ್ಲವೋ ಅಂತಹ ಘಟನೆಗಳಿಗೆ ಅಸಂಭವ ಘಟನೆಗಳು ಎಂದು ನಾವು ಕರೆಯುತ್ತೇವೆ. ಒಂದು ಘಟನೆ ನಡೆಯಲು ಸಾಧ್ಯವೇ ಇಲ್ಲವೋ ಅಂತಹ ಘಟನೆಗಳಿಗೆ ನಾವು ಅಸಂಭವ ಘಟನೆಗಳು ಅಂತೇಳಿವಿ. ಹಾಗಾಗಿ ಇದಕ್ಕೆ ಉದಾಹರಣೆಗಳು ಬರೀರಿ ಅಂತಂದಾಗ ಮೇಲ್ಕಂಡ ಉದಾಹರಣೆಗಳನ್ನು ತೆಗೆದುಕೊಂಡು ಇಲ್ಲಿ ಬರೆದಿದೆ ನೋಡಿ. ಒಂದು ದಾಳವನ್ನು ಚಿಮ್ಮಿದಾಗ ಮೇಲ್ಮುಖವಾಗಿ ಮೇಲೆ ಬರ್ತಕ್ಕಂತಹ ಸಂಖ್ಯೆ 7 ಆಗಿರುವುದು. ಏಕೆಂದ್ರೆ 1ರಿಂದ 6 ಮುಖವುಳ್ಳ ದಾಳವನ್ನು ಎಸೆದಾಗ ನಮಗೆ 1ರಿಂದ 6 ಬರುತ್ತದೆ ವಿನ ಅದರೊಳಗಡೆ ಇರ್ತಕ್ಕಂಥ ಒಂದು ಸಂಖ್ಯೆಯನ್ನು ಸೂಚಿಸುತ್ತದೆ ವಿನ 7 ಬರ್ತಕ್ಕಂಥದ್ದು ಸಾಧ್ಯವಿಲ್ಲ. ಹಾಗಾಗಿ ಒಂದು ದಾಳ ಚಿಮ್ಮಿದಾಗ ಮೇಲ್ಮುಖವಾಗಿ ಮೇಲೆ ಬರುವ ಸಂಖ್ಯೆ 7 ಆಗಿರುವುದು ಇದು ಅಸಂಭವ ಘಟನೆಗೆ ಉದಾಹರಣೆಯಾಗಿದೆ. ನಂತರದಲ್ಲಿ ಒಂದು ಚೀಲದಲ್ಲಿ 2 ಕೆಂಪು 3 ಬಿಳಿ ಚೆಂಡುಗಳಿಂದ ಒಂದು ಹಸಿರು ಚೆಂಡನ್ನು ತೆಗೀತಕ್ಕಂತಹ ಸಂಭವನತೆ ನೋಡಿ. ಇಲ್ಲಿ ಇರ್ತಕ್ಕಂಥದ್ದೇ ನಮಗೆ ಕೆಂಪು ಮತ್ತು ಏನಾಗಿದೆ, ಬಿಳಿ ಚೆಂಡುಗಳಿವೆ. ಆದರೆ ಅಲ್ಲಿ ಹಸಿರು ಚೆಂಡು ತೆಗಿತಕ್ಕಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಇದು ಅಸಂಭವ ಆಗಿರ್ತಕ್ಕಂಥ ಘಟನೆಯಾಗಿದೆ. ಹಾಗಾಗಿ ಇದು ಅಸಂಭವ ಘಟನೆಗೆ ಮತ್ತೊಂದು ಉದಾಹರಣೆಯಾಗಿದೆ. ಇನ್ನು 2ನೇ ಪ್ರಶ್ನೆ, ಈ ಕೆಳಗೆ ಕೆಲವು ಯಾದೃಚ್ಛಿಕ ಪ್ರಯೋಗಗಳನ್ನು ಚಿತ್ರಸಹಿತವಾಗಿ ಕೊಡಲಾಗಿದೆ. ಅವುಗಳಿಗೆ ಫಲಿತ ಗಣಗಳನ್ನು ಬರೆಯಿರಿ. ನಂತರ ಫಲಿತ ಗಣದಲ್ಲಿರತಕ್ಕಂಥ ಫಲಿತ ಸಂಖ್ಯೆಗಳನ್ನು ಎಣಿಸಿ ಬರೆಯುವ ಮೂಲಕ ಕೋಷ್ಟಕವನ್ನು ಪೂರ್ಣಗೊಳಿಸಿ. ನೋಡಿ, ಯಾದೃಚ್ಛಿಕವಾಗಿ ಒಂದು ನಾಣ್ಯವನ್ನು ಚಿಮ್ಮುವುದು. ಒಂದು ನಾಣ್ಯವನ್ನು 1 ಸಲ ಚಿಮ್ಮಬಹುದು. ಅಲ್ಲಿ ಬರ್ತಕ್ಕಂಥ ಫಲಿತಾಂಶಗಳು ಏನಿದಾವೆ ಅಂತಕ್ಕಂಥದ್ದು ನೋಡಿ. ಇದು ಫಲಿತಾಂಶ ಗಣ ಅಥವಾ ಫಲಿತ ಗಣ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಒಂದು ನಾಣ್ಯವನ್ನು ಚಿಮ್ಮಿದಾಗ ನಮಗೆ 2 ಘಟನೆಗಳು ಸಂಭವಿಸಲು ಸಾಧ್ಯ. ಒಂದು ಶಿರವಾಗಿರಬಹುದು, ಇಲ್ಲವೇ ಪುಚ್ಚವಾಗಿರಬಹುದು. ಶಿರ ಅಂದ್ರೆ ಹೆಡ್, ಪುಚ್ಚ ಅಂದ್ರೆ ಟೇಲ್. ಸೊ ಹಾಗಾಗಿ ನಮಗೆ ಬರ್ತಕ್ಕಂಥ ಫಲಿತಾಂಶಗಳು ಕೇವಲ 2, ಒಂದು ಹೆಡ್, ಒಂದು ಟೇಲ್ ಅಂತಕ್ಕಂಥದ್ದು. ಅದನ್ನೇ ನಾವಿಲ್ಲಿ ಫಲಿತ ಗಣದಲ್ಲಿರ್ತಕ್ಕಂಥ ಗಣಾಂಶಗಳ ಸಂಖ್ಯೆಯನ್ನು ನಾವು ಬರೆದಾಗ NF ನಂಬರ್ ಎಷ್ಟಾಗಿದ್ದಾವೆ ಇಲ್ಲಿ ಅಷ್ಟು ಅಂದರೆ ನಮಗೆ NF ನ ಬೆಲೆ 2 ಆಗಿದೆ. ಹಾಗೆ ಒಂದು ದಾಳವನ್ನು 1 ಬಾರಿ ಉರುಳಿಸುವುದು. ಒಂದು ದಾಳವನ್ನು ನಾವು 1 ಬಾರಿ ಉರುಳಿಸಿದಾಗ ಬರ್ತಕ್ಕಂಥ ಫಲಿತ ಗಣಗಳು ನಮಗೆ 1ರಿಂದ 6 ಮುಖವಾಗಿರ್ತಕ್ಕಂಥದ್ದೇ ಬರುತ್ತೆ. ಹಾಗಾಗಿ NF ಅಂದ್ರೆ ಎಷ್ಟಾಯ್ತು, 6 ಅಂತಕ್ಕಂಥದ್ದು. ಇದು ಯಾದೃಚ್ಛಿಕ ಪ್ರಯೋಗಗಳ ಫಲಿತ ಗಣಗಳ ಸಂಖ್ಯೆಯನ್ನು ಬರೆದಿದ್ದೆ ನಾವಿಲ್ಲಿ. ನಂತರ 3ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಸರ್ ಅದರಲ್ಲೇ ಇದೆ 3ನೇದು, 8ನೇ ತರಗತಿಯ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆ ಬರೆಯುವುದು. ಸೊ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಎಷ್ಟು ಬಾರಿ ಇರುತ್ತದೆ? 1 ಬಾರಿ ಇರುತ್ತದೆ. ಹಾಗಾಗಿ ಇಲ್ಲಿ NF ಅಂದ್ರೆ 1 ಎಂದು ಬರೆಯಲಾಗಿದೆ. ನಂತರದಲ್ಲಿ ಪ್ರಶ್ನೆ 3,
ಈ ಮುಂದೆ ಕೊಡಲಾದ ಚಕ್ರದಲ್ಲಿ 1ರಿಂದ 6ವರೆಗಿನ ಸಂಖ್ಯೆಗಳನ್ನು ಬರೆಯಲಾಗಿದೆ. ಚಕ್ರವನ್ನು ಒಮ್ಮೆ ತಿರುಗಿಸಿದಾಗ ಯಾವುದಾದರೂ ಸಂಖ್ಯೆ ಬಾಣದ ಗುರುತಿಗೆ ನಿಲ್ಲುತ್ತದೆ. ಕೋಷ್ಟಕದಲ್ಲಿರ್ತಕ್ಕಂಥ ಘಟನೆಗಳಿಗೆ ಸಂಭವನೀಯತೆಯನ್ನು ಕಂಡಿದೆ. ನೋಡಿ, ಒಟ್ಟು ಇಲ್ಲಿ 1ರಿಂದ 6 ಬರೆಯಲಾಗಿದೆ. ತಾವು ಗಮನಿಸ್ತಾ ಇರಬಹುದು, 1ರಿಂದ 6ರವರೆಗೆ ಬರೆಯಲಾಗಿದೆ. ಒಟ್ಟು ಫಲಿತ ಗಣಗಳು ಎಷ್ಟಾಗಿದ್ದಾವೆ? 1 2 3 4 5 6 ಅಂದರೆ ಒಟ್ಟು ಎಷ್ಟಾಯಿತು? ನಮಗೆ 6 ಫಲಿತ ಗಣಗಳು ಬಂದಿದ್ದಾವೆ. ಸೊ 6 ಫಲಿತ ಗಣಗಳು NF(S) = 6 ಅಂದಾಗ ನಮಗೆ ಇಲ್ಲಿ ಯಾವ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಉತ್ತರವನ್ನು ಬರಿಬೇಕಾಗುತ್ತೆ. ನೋಡ್ತಾ ಹೋಗಿ, ಇಲ್ಲಿ ಸರಿ ಸಂಖ್ಯೆ ಬರೀತಕ್ಕಂತಹ ಸಂಭವನೀಯತೆ 1ರಿಂದ 6ರಲ್ಲಿ ಇರ್ತಕ್ಕಂತಹ ಸರಿ ಸಂಖ್ಯೆಗಳು ಎಷ್ಟಿದ್ದಾವೆ? ಎಷ್ಟಾಗಿದೆ? ಈವನ್ ನಂಬರ್ಸ್ಗಳು ನಮಗೆ ಇಲ್ಲಿ ಇರೋದು 2 4 6. ಎಷ್ಟಿದೆ? 2 4 6 ಅಂದರೆ 3 ಆಗಿದೆ. ಹಾಗಾಗಿ NF(S) ನ ಬೆಲೆ 6 ಆಗಿದೆ. NF(E) ನ ಬೆಲೆ ಎಷ್ಟಾಗಿದೆ? 3. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾನೆ, ಸಂಭವನೀಯತೆಯ ಸೂತ್ರದಲ್ಲಿ ಬರಿಬೇಕು. ಸಂಭವನೀಯತೆ ಸಮನಾಗಿದೆ NF(E) / NF(S). ಸೊ NF(E) ಎಷ್ಟಾಗಿದೆ? 3, NF(S) 6. ಸೊ ಛೇದಿಸಿದಾಗ 1 2 ಅದೇ ರೀತಿ ಬೆಸ ಸಂಖ್ಯೆ ಬರತಕ್ಕಂಥ ಘಟನೆ, ಬೆಸ ಸಂಖ್ಯೆಗಳು ಕೂಡ 3 ಬರುತ್ತವೆ. 1 3 5 ಅಂತಕ್ಕಂಥದ್ದೇ ಬೆಸ ಸಂಖ್ಯೆಗಳು. ಹಾಗಾಗಿ ಇದು ಕೂಡ 1 2 ಉತ್ತರ ಬರುತ್ತದೆ. ಸಂಖ್ಯೆ 8 ಬರುವ ಸಂಭವನೀಯತೆ ಇರುವುದೇ 6 ಮುಖಗಳು. ಹಾಗಾಗಿ 8 ಅಂತಕ್ಕಂಥದ್ದು ಇಲ್ಲಿ ಬರಲು ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಅಸಂಭವ ಘಟನೆ ಅಂತ ಹೇಳ್ಬೋದು. ಹಾಗಾಗಿ E ನ ಬೆಲೆ ಎಷ್ಟಾಗಿದೆ? 0. NF(E) ನ ಬೆಲೆ 0 ಆದರೆ 0/6 ಅಂದಾಗ ನಮಗೆ 0. 7ಕ್ಕಿಂತ ಕಡಿಮೆ ಬರ್ತಕ್ಕಂಥ ಸಂಭವನೀಯತೆ, 7ಕ್ಕಿಂತ ಕಡಿಮೆ ಬರ್ತಕ್ಕಂಥ ಸಂಭವನೀಯತೆಗಳು ಇಲ್ಲಿ ಒಟ್ಟು ಎಷ್ಟಿದೆ? 1ರಿಂದ 6. ಹಾಗಾಗಿ 6 NF(S) = 6, NF(E) = 6 ಅಂದಾಗ ಒಟ್ಟು 6/6 ಅಂದರೆ ಎಷ್ಟಾಯ್ತು? ನಮಗೆ 1 ಅಂತಕ್ಕಂಥದ್ದು ನಮಗೆ ಉತ್ತರವಾಗಿದೆ. ನಂತರ 4ನೇ ಪ್ರಶ್ನೆ. 4ನೇ ಪ್ರಶ್ನೆ ಏನಾಗಿದೆ? ಒಂದು ಯಾದೃಚ್ಛಿಕ ಪ್ರಯೋಗದಲ್ಲಿ 2 ನಾಣ್ಯಗಳನ್ನು ಏಕಕಾಲಕ್ಕೆ ಚಿಮ್ಮಲಾಗಿದೆ. ಫಲಿತಗಣ ಮತ್ತು ಫಲಿತಗಣದ ಗಣಾಂಶಗಳನ್ನು ಬರೆಯಿರಿ. ಅದರ ಸಹಾಯದಿಂದ ಕೆಳಗಿನ ಘಟನೆಗಳಿಗೆ ಸಂಭವನೀಯತೆಯನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ನೋಡಿ, ಸಂಭವಿಸ್ತಕ್ಕಂಥ ಘಟನೆಗಳು 2 ನಾಣ್ಯಗಳನ್ನು ಏಕಕಾಲಕ್ಕೆ ಚಿಮ್ಮಿದಾಗ ಬರ್ತಕ್ಕಂಥ ಫಲಿತಾಂಶಗಳು ಎಷ್ಟಾಗಿದ್ದಾವೆ ಅಂದರೆ ಹೆಡ್ ಟೇಲು ಅಥವಾ ಹೆಡ್ ಟೇಲು ಹೆಡ್ ಅಂತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ನಮಗೆ NF(S) ನ ಬೆಲೆ 4 ಆಗಿದೆ. ನೋಡಿ, 2 ಶಿರ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. 2 ಶಿರಗಳು ಇಲ್ಲಿ ಬಂದಿರತಕ್ಕಂಥದ್ದು ಎಷ್ಟಾಗಿದೆ? ಶಿರಗಳು ಹೆಡ್ ಅಂತಕ್ಕಂಥದ್ದು 1 ಆಗಿದೆ. NF(A) ನ ಬೆಲೆ 1. ಹಾಗಾಗಿ ಸಂಭವನೀಯತೆ NF(A) / NF(S) ಅಂದಾಗ ಎಷ್ಟಾಯ್ತು? 1/4. 1 ಪುಚ್ಚ ಮಾತ್ರ ಬರ್ತಕ್ಕಂಥ ಘಟನೆ, 1 ಪುಚ್ಚಗಳನ್ನು ಬರ್ತಕ್ಕಂಥದ್ದು ಎಷ್ಟಾಗಿದೆ? ಇಲ್ಲಿ ಹೆಡ್ ಟೇಲು ಮತ್ತು ಟೇಲು ಹೆಡ್ ಅಂತಕ್ಕಂಥದ್ದು. ನೋಡಿ, 1 ಪುಚ್ಚ ಅಂತ ಹೇಳಿದ್ದಾನೆ. ಸೊ ಹೆಡ್ ಟೇಲು ಹೆಡ್ ಅಂದಾಗ ನಮಗೆ 2 ಘಟನೆಗಳು ಸಂಭವಿಸ್ತವೆ. ಹಾಗಾಗಿ 2/4 ಅಂದಾಗ ಇಲ್ಲಿ 1/2 ಅಂತಕ್ಕಂಥದ್ದು ಇದು ಸಂಭವನೀಯತೆ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪುನರ್ಮನನ ಹಾಳೆಯಲ್ಲಿ ನಾವು ಸಂಭವನೀಯತೆಗೆ ಸಂಬಂಧಪಟ್ಟತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.